ಕಿರ್ಜಾಜಿ ಗ್ರಾಮದಲ್ಲಿ ರೈತ ಸಂಘದ 25ನೇ ವರ್ಷದ ಸಂಘಾಚರಣೆ ಮತ್ತು ಆ ದಿನ ವಿವಿಧ ಕ್ಷೇತ್ರಗಳಲ್ಲಿ ಉತ್ಕನ್ನಂತ ಒಂದು ಅಚ್ಚನಿಕೆ ಪ್ರಶಸ್ತಿ ಪ್ರದಾನ, ಕಾಯಕ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ರೈತ ಸಂಘದ ಏನು 25ನೇ ವಾರ್ಷಿಕೋತ್ಸವ ಮತ್ತು ಆ ದಿನ ಒಂದು ಅಚ್ಚನಿಕೆ ಪ್ರಗತಿಪರರಿಗೆ, ವಿವಿಧ ಕ್ಷೇತ್ರದ ಗುರುಸ್ಕೊಂಡಂಥವ್ರು, ಕೆಲಸ ಮಾಡಿದವರು ಇಂಥವ್ರಿಗೆ ಒಂದು ಅಚ್ಚನಿಕೆ ಪ್ರಶಸ್ತಿ ಪ್ರದಾನ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಂತ ಬಡಗುಪ್ಪುರ ನಾಗೇಂದ್ರ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ ನಮ್ಮ ಮೇಲ್ಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟಣೆ ಅವರು ಸಹ ಬರ್ತಾವ್ರೆ. ಹಾಗೆ ಪ್ರಾಸ್ತಾವಿಕ ನುಡಿ ಮಾತನಾಡಲಿಕ್ಕೆ ಕುಮಾರ್ ಅವರು ಬರ್ತಾವ್ರೆ. ಜಿಲ್ಲಾಧ್ಯಕ್ಷರು ಹೊಸ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಲಿಕ್ಕೆ ಅವರು ಕರೆದಿದ್ದೀವಿ. ಹಾಗೆ ಮಲ್ಕ ನಮ್ಮ ಬೋರ್ಡ್ ಅನಾವರಣನ ಹೊಸಕೋಟೆ ಬಸವರಾಜ್ ಅವರು ಮಾಡ್ತಾರೆ. ಅವತ್ತಿನ ಸಭೆಯ ಅಧ್ಯಕ್ಷರಾಗಿ ಬೆಂಕಿಪುರ ಚಿಕ್ಕಣ್ಣೂರು ತಾಲೂಕು ಅಧ್ಯಕ್ಷರು ರೈತ ಸಂಘ ಅವರು ಆಗಮಿಸ್ತಾರೆ. ಇನ್ನು ತಾಲೂಕಿನ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ 25ನೇ ವರ್ಷದ ಸಂಘ ಡಿನಾಮಿನೇಷನ್ ಮಾಡ್ತಾರೆ. ನಾಮಫಲಕ ಸ್ಥಾಪನೆ ಈಗ ಕಿರ್ಜಾಜಿಯಲ್ಲಿ ರೈತ ಸಂಘ ಇದೆಯಲ್ವಾ, 25 ವರ್ಷದ ಬೆಳ್ಳಿ ಪ್ರಮಾಣ ಹಾಕ್ಬೋದಾ? ಪ್ರಮಾಣ ಹಾಕಿದೆ ಮತ್ತು ಮರುಸ್ಥಾಪನೆ ಅಲ್ಲಿ ಸ್ಥಾಪನೆಯಾಗಿ 25 ವರ್ಷ ಆಯ್ತು. 25 ವರ್ಷ ಅದು ಆಚರಣೆ ಅದ್ರ ಆಚರಣೆಗೆ ಹೊಸ ಬೋರ್ಡ್ನ ತಿರ್ಗಾ ತಂದು ಹಾಕಿ, ಅದು ಹಳೇದಾಗಿತ್ತಲ್ಲ, 25 ವರ್ಷಕ್ಕೆ ಒಂದು ಹೊಸ ಬೋರ್ಡ್ ಮಾಡಿ ಅದನ್ನ ಅನಾವರಣ ಮಾಡೋಣ ಮತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ವಿಶೇಷವಾಗಿ ಏನಪ್ಪಾ ಅಂದ್ರೆ ಆ ಸಂಭ್ರಮದಲ್ಲಿ ಕೆಲವರೆಲ್ಲ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿ ಪ್ರದಾನವೂ ಅಷ್ಟೇ. ಈ ಹಿಂದೆ SM ಕೃಷ್ಣ ಅವ್ರ ಸರ್ಕಾರ ಇದ್ದಂಥ ಕಾಲದಲ್ಲಿ ನಮ್ಮ ಕಿರ್ಜಾಲಿಯಿಂದನೇ ಮೀಟ್ರ್ ಬೋರ್ಡ್ಗಳನ್ನ ಅವ್ರ ಅಳವಡಿಸಿದ ಮೀಟ್ರ್ ಬೋರ್ಡ್ನ ಕಿತ್ತಂಥದ್ದು ನಾವೇ, ಕಿರ್ಜಾಜಿ ಗ್ರಾಮಸ್ಥರಯ್ಯ. ಮತ್ತೆ ಅವರು ಕನೆಕ್ಷನ್ನ ಕಟ್ ಮಾಡಿದ್ರು, ರೀಕನೆಕ್ಷನ್ ಕೊಟ್ಕೊಂಡಿದ್ದು ನಾವೇ, ಸ್ವಂತ ರೈತರು ಎತ್ತಿ ಕೊಟ್ಟಿದ್ದಂಥದ್ದು. ಅದು ಈ ಪತ್ರಿಕೆಯಲ್ಲಿ ಇದೆ, ಹಿಂದಿ ಆಗಿದೆ SM ಕೃಷ್ಣ ಅವ್ರ ಸರ್ಕಾರದಲ್ಲಿ. ಆಗ ಸರ್ಕಾರ ಅವ್ರ ಮೇಲೆ ಕೆಲವ್ರ ಮೇಲೆಲ್ಲ ಕೇಸ್ ಹಾಕ್ತು. ಆಮೇಲೆ ಅದೇ ಸರ್ಕಾರ ಇವೆಲ್ಲ ಬೆಳವಣಿಗೆಗಳಾದಮೇಲೆ ಕಿರ್ಜಾಲಿ ಆದಂಥ ಸ್ಟಾರ್ಟಿಂಗ್ ಆದಂಥ ಕಾರ್ಯಕ್ರಮದಡಿ ಇಡೀ ಕರ್ನಾಟಕಕ್ಕೆ ಅಪ್ಪಡೆ ಆಗಂಗೆ 850 ಕೋಟಿ ಕರೆಂಟ್ ಬಿಲ್ನ ಮನ್ನಾ ಮಾಡಿ ಡಿಕ್ಲೇರ್ ಮಾಡಿ ಇಡೀ ಸ್ಟೇಟ್ಗೆ ಅಪ್ಲೈ ಮಾಡ್ತಾರೆ. ಅದ್ರ ಪ್ರತಿಫಲ ಏನಪ್ಪ ಅಂದರೆ ಕಿರ್ಜಾಜಿ ಹೋರಾಟನೇ. ಅದರಲ್ಲಿ ಕೆಲವು ಒಂದಂಥ ರೈತರವ್ರೆ, ಒಂದಂಥ ರೈತರಿಗೂ ಸಹ ಅದನ್ನ ಕಾಯಕ ಪ್ರಶಸ್ತಿ ಮಾಡ್ತಾ ಇದೀವಿ. ಅವತ್ತು ಅಕ್ರಮ ಮಾಡಿ ಸಕ್ರಮ ಮಾಡ್ಕೊಂಡಿದ್ದೀವಿ. ಸಕ್ರಮ ಮೀಟರ್ ಬೋರ್ಡ್ಗಳನ್ನು ಕಿತ್ತು ಮೀಟರ್ ಬೋರ್ಡ್ಗಳನ್ನ ಅಳವಡಿಸಬೇಡಿ ಅಂತ ಕಾರ್ಯಕ್ರಮನೇ ಮಾಡಿದ್ದು ನಾವು. ಯಾವುದಕ್ಕೆ? ಅದು ಪಂಪ್ಸೆಟ್ಗಳಿಗೆ ಅಕ್ರಮವಾಗಿ ದುಡ್ಡು ಕಟ್ಟಲೇಬೇಕು ಅಂತ ಹಠ ಮಾಡಿ ಅಳವಡಿಸಿದ್ರು. ಅವೆಲ್ಲ ಕಿತ್ತಿ ನಾವು ನಮ್ಮ ಕಿರ್ಜಾಜಿಂದ ಮಾಡಿದಂತ ಕಾರ್ಯಕ್ರಮ. ಅದು ಕಿತ್ತಿ ಹಾಕಿಯಾಗ ಅಲ್ಲಿ ಕಟ್ ಮಾಡಿದಂತ ಕನೆಕ್ಷನ್ಗಳು ನಾವು ಸ್ವತಃ ರೈತರುಗಳು ಕಟ್ಕೊಂಡು ಹಾಕೊಂಡು ಆ ವಿರುದ್ಧವಾಗಿ ಪತ್ರಿಕೆಯಲ್ಲಿ ಸುದ್ದಿ ಮಾಡಿ ಕೆಲವು ರೈತರಿಗೆ ಕೇಸ್ಗಳನ್ನು ಹಾಕಿದ್ರು ಅವರು. ಅದಾದ್ಮೇಲೆ ಸಾಗತಕ ಬಾಧಕಗಳನ್ನ ಸರ್ಕಾರ ಮುಖ್ಯಮಂತ್ರಿಗಳು ಮಾತಾಡಿ ಇಡೀ ಸ್ಟೇಟ್ಗೆ ಅಪ್ಲೈ ಆಗಕ್ಕೆ 850 ಕೋಟಿ ಬಿಲ್ನ ಮನ್ನಾ ಮಾಡೋದಾಗ ಇಲ್ಲ ಅವರು ಟೋಟಲ್ ಕರೆಂಟ್ ಬಿಲ್ ಇದು ಮಾಡಿದ್ರು. ಪಂಪ್ಸೆಟ್ ಬೋರ್ಡ್ ಕರೆಂಟ್ ಇವರು ಆ ಮೀಟರ್ ಬೋರ್ಡ್ಗಳನ್ನ ಅಳವಡಿಸ್ತಿದ್ರು ಇವರು. ಅದು ಅಳವಡಿಸೋದು ಬೇಡ ಅಂತೇಳಿ ಮೀಟರ್ ಬೋರ್ಡ್ ಕಿತ್ತಾಕ್ತಂತ ಕಾರ್ಯಕ್ರಮ ಮತ್ತೆ ಡಿಸ್ಕನೆಕ್ಟ್ ಶುರು ಮಾಡಿದ್ರು ಇವ್ರ ಸರ್ಕಾರದಲ್ಲಿ. ಆಗ ಡಿಸ್ಕನೆಕ್ಟ್ಗಳನ್ನ ರೈತರೇ ಕಟ್ಕೊಂಡು ನಾವೇ ನೇರ ಪಡಿಸ್ಕೊಂಡು ಅವೆಲ್ಲ ಪತ್ರಿಕೆ ಸುದ್ದಿ ಆದ್ಮೇಲೆ ಅಂತ ರೈತರುಗಳನ್ನ ಹುಡುಕಿ ಕೆಲವರಿಗೆ ಕೇಸ್ ಹಾಕೋರು, ನೀವು ಮಾಡಿದ ತಪ್ಪು ಅಂತ. ಆಮೇಲೆ ಸರ್ಕಾರ ಮಾಡ್ತಾರೆ ಅವೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ಆಗ ಯಾರೋ ರೈತರನ್ನ ಕಟ್ಟಿರುವಂಥ ರೈತ ಬಿಲ್ ಕಟ್ಟಬಾರ್ದು ಅಂದ್ಬಿಟ್ಟು 850 ಕೋಟಿ ವಿಶೇಷ ಪ್ಯಾಕೇಜ್ ಮನ್ನಾ ಮಾಡಿದ್ರಂತ. ಅದು ಕಿರ್ಜಾಲಿಂದ ಹೋರಾಟ ಪಂಚನಿಕೆ ಯಾರ್ಯಾರಿಗೆ ಅಂತ ಇದೆಯಾ? ಪಟ್ಟಿ ಕೊಟ್ಬಿಡ ಅಲ್ಲ, ಹೇಳ ಪಟ್ಟಿ ಕೊಟ್ಬಿಡು. ಹೇಳ ಈ ವಿದ್ಯುತ್ ಹೋರಾಟದಲ್ಲಿ ನೊಂದಂಥವ್ರು ಅವ್ರಿಗೂ ಸಹ ಈ ಕಾಯಕ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಶಿವಶಂಕರ್ ಅಂತ ಒಬ್ರು ನಿಮ್ಮೂರವರೇ. ಆಮೇಲೆ ಆ ಹೋರಾಟದಲ್ಲಿ ರಾಜಶೇಖರಪ್ಪ ಅಂತೇಳಿ
ಪಟೇಲ್ರು ಹೌದು. ಅವ್ರು ದಿವಂಗತ ತೀರೋಗ್ಬಿಟ್ಟವ್ರೆ ಆದ್ರೂ ಅವ್ರ ಮಗನ್ ಕೊಡ್ತೀವಿ ಹೆಸರೇನು ಅವ್ರು? ಮಹೇಶ್ ಅಂತ. ರಾಜಶೇಖರಪ್ಪ ಅಂತ ದಿವಂಗತ ತೀರೋಗವ್ರೆ. ಹ್ಮ್. ಆಮೇಲೆ ಇವರು ಚಂದ್ರಶೇಖರ್ ಅಂತೇಳಿ ಚಂದ್ರಶೇಖರ್ ಒಬ್ರು, ಇದಾರಲ್ವಾ? ಡಿ ಕುಮಾರ್ ಅವ್ರವ್ರೆ, ಡಿ ಕುಮಾರ್ ಅಂತ ಒಬ್ರು. ಡಿ ಕುಮಾರ್ ಇಲ್ಲವರೆಗೆ ಏನು? ಅವರಲ್ಲ ಕಿರ್ಜತಿ ಡಿ ಕುಮಾರ್ ಅಂತ ಒಬ್ರು ಕೆ ಬಿ ಹೋರಾಟದಲ್ಲಿ ಇದ್ದವರು. ಆಮೇಲೆ ಇನ್ನು ಕೆಲವು ಕ್ಷೇತ್ರ ವಿಶೇಷವಾಗಿ ಪ್ರಗತಿಪರರಾಗಿ ಬೆಳೆಗಳು ಬೆಳೆದಿರೋಂಥವ್ರನ್ನ ಆಯ್ಕೆ ಮಾಡಿದ್ವಿ. ಶಿವಕುಮಾರ್ ಅಂತ ಹೇಳಿ ಹೂ ಬೆಳೆಗಾರರು, ಟೊಮೆಟೊ ಬೆಳೆಗಾರರು, ಅಲ್ಲೇ ಪ್ರಗತಿಪರ ರೈತರು ಅವರು. ಭಾರಿ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಅದೇ ಲೈಟ್ ಇದೆಲ್ಲ ಭಾರಿ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೊಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ವಿ. ಪುಟ್ವೀರಮ್ಮ ಅಂತ ಹೇಳಿ ನಿಮ್ ಹಿಂದೆ ನಿಮ್ಮ ಪತ್ರಿಕೆಯಲ್ಲಿ ಸುದ್ದಿ ಮಾಡಿದ್ರಿ. ಇಲ್ಲಿ ದೇವಸ್ಥಾನ ಅದಲ್ಲ, ಈ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೆದಿರಿ. ಪುಟ್ವೀರಮ್ಮ ಅಂತ ಹೇಳಿ ಆ ಅಮ್ಮ ಆ ಪರಿಸರ ಮಾಲಿನ್ಯನ ಕಾಪಾಡುವಂಥದ್ದು ಅದು ಮಾಡಿ ಅವ್ರಿಗೆ ರಾಜ್ಯ ಪ್ರಶಸ್ತಿನೂ ಇದೇ ಸರ್ಕಾರನೇ ಕೊಟ್ಟಿದೆ. ಯಾವ ಕಿರ್ಜಾಡಿ ಅವರಿಗೆ ದೇವಸ್ಥಾನ ಆ ದೇವಸ್ಥಾನ ಪಕ್ಕ ಓಪನ್ ದೇವಸ್ಥಾನ ಹಾ. ಅದನ್ನ ಮೇಂಟೈನ್ ಮಾಡೋದು ಅವರು. ಅವ್ರೊಬ್ರು ಪುಟ್ವೀರಮ್ಮ ಅಂತ ಹೇಳಿ ಒಂದು ಆರ್ಟಿಕಲ್ ಆಗಿ ಆಮೇಲೆ ಇದು ಸರ್ಕಾರ ಮಟ್ಟಿಗೆ ಆ ಪತ್ರಿಕೆ ಮೂಲಕ ಸೆಲೆಕ್ಟ್ ಅಲ್ಲೇ ಆಗಿದ್ದು ಅದು. ಹಾ. ವಿಜಯವಾಣಿಯಲ್ಲೇ ಆಯ್ತು. ಧನ್ಯವಾದಗಳು ತಮ್ಗೆ. ಆಮೇಲೆ ಆ ಅಮ್ಮನಿಗೂ ಅಲ್ಲಿ